ಬ್ರದರ್ಸ್ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇವತ್ತು ಸುಮ್ಮನೆ ಒಂದು ನಾರ್ಮಲ್ ಆಗಿ ರೈಡ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಸೊ ತುಂಬ ದಿನ ಆಯ್ತಲ್ವ ವಿಡಿಯೋ ಮಾಡಿದೆ. ನಾವು ನಾರ್ಮಲ್ ಆಗಿ ಡೈಲಿ ಒಂದೊಂದು ವಿಡಿಯೋ ಹಾಕ್ತಾ ಇರೋಣ ಯೂಟ್ಯೂಬಲ್ಲಿ. ಸೊ ಒಂದಲ್ಲ ಒಂದಿನ ಕ್ಲಿಕ್ ಆಗೇ ಆಗುತ್ತೆ. ಸೊ ನೋಡೋಣ, ಎಲ್ಲದಕ್ಕೂ ಒಂದೊಂದು ಟೈಮ್ ಬರುತ್ತೆ. ಸೊ ಆ ಟೈಮ್ ಬಂದಾಗ ನಾವು ಮಾತಾಡೋಣ. ಬಟ್ ಅವಾಗ ನಾನು ಪಿಕಪ್ ಮಾಡಿದಾಗೆ ಪಿಕಪ್ ಮಾಡ್ಬೋದು, ಬಟ್ ಮಾಡೋಕ್ಕೆ ಬರಲ್ಲ ಅಂತಾನೆ ಅಲ್ಲ. ಸೊ ಒಂದೊಂದು ಟೈಮ್ ಆ ಥರ ಇರುತ್ತೆ. ಬಟ್ ರೆಡ್ ರೋಸ್ಟರ್ ನಾನು ಹಾಕ್ಸಿರೋದು ಸ್ಲಿಪ್ ಆನು. ಬಟ್ ನಾನು ಹಾಕ್ಸಿರೋದು ರೆಡ್ ರೋಸ್ಟರ್ ಸ್ಲಿಪ್ ಆನು. ಸೊ ಸ್ಲಿಪ್ ಆನ್ ಅಲ್ಲೇ ಈ ತರ ಹೊಡ್ಕೊಳ್ಳುತ್ತೆ ಗೈಸ್ ಗಾಡಿ. ಬಟ್ ಏನಾದ್ರು ಫುಲ್ ಸಿಸ್ಟಮ್ ಹಾಕ್ಸ್ಬಿಟ್ಟು, ಫುಲ್ ಸಿಸ್ಟಮ್ ಹಾಕ್ಸೋ ಅವಶ್ಯಕತೆನೇ ಇಲ್ಲ ಗೈಸ್. BMC ಏರ್ ಫಿಲ್ಟರ್ ಹಾಕ್ಸ್ಬಿಟ್ಟು ಪರ್ಫಾರ್ಮೆನ್ಸ್ ಕಿಟ್ ಸ್ಪಾರ್ಕ್ ಪ್ಲಗ್ ಒಂದು ಚೇಂಜ್ ಮಾಡಿಸ್ಬಿಟ್ರೆ ಸಾಕು, ಗಾಡಿ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಬಟ್ ಅದಿಷ್ಟೇ ಹಾಕಿದ್ರೆ ಏನ್ ಮೇನ್ ಥಿಂಗ್ ಚೇಂಜ್ ಆಗೋದಂದ್ರೆ, ಇವಾಗ ಏರ್ ಫ್ಲೋ ಆಗುತ್ತೆ. ನಾವು ಸ್ಟಾರ್ಟ್ ಮಾಡಿದಾಗ ಗಾಳಿ ಬೇಗ ಬಿಟ್ಕೊಳಲ್ಲ, ಸ್ವಲ್ಪ ಸ್ಲೋ ಆಗಿ ಫ್ಲೋ ಆಗುತ್ತೆ. ಅಂದ್ರೆ ಸ್ಲೋ ಆಗಿ ಇದಾಗುತ್ತೆ, ಅದು ಒಂಥರ ಪಟ್ 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 ಅಂತ ಹೇಳ್ಬಿಟ್ಟು ಸೌಂಡ್ ಬರುತ್ತಲ್ಲ, ಅದು ಸ್ವಲ್ಪ ಸ್ಲೋ ಆಗಿ ರಿಮೂವ್ ಆಗುತ್ತೆ. ಬಟ್ ಅದು ನಾವು ಇದನ್ನ ಹೇಳಿದ್ನಲ್ಲ, ಇವಾಗ ಕಿಟ್ ಎಲ್ಲ ಹಾಕ್ಬಿಟ್ಟು BMC ಏರ್ ಫಿಲ್ಟರ್ನೆಲ್ಲ ಹಾಕಿಸಿದ್ರೆ, ಸೊ ಏರ್ ಫ್ಲೋ ಇದೆಲ್ಲ ಫುಲ್ ಫಾಸ್ಟ್ ಆಗಿ ಹೋಗುತ್ತೆ. ಅವಾಗ ಗಾಳಿನೂ ಬೇಗ ರಿಲೀಸ್ ಮಾಡುತ್ತೆ ಅದು ಗಾಳಿ. ಸೊ ಇವಾಗ ಸದ್ಯ ಮತ್ತೊಂದು ನ್ಯೂಸ್ ಬಂದಿತ್ತು, GT 650 ಡಿಸ್ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಹಾಗೇನಿಲ್ಲ, ಡಿಸ್ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ರು. ಬಟ್ ಅದನ್ನೇ ಇವಾಗ ಡಿಸ್ಕಂಟಿನ್ಯೂ ಮಾಡಲ್ಲ ಅಂತೆ. ಸೊ ಬೇರೆ ತರ ಇದನ್ನ ಬಿಡ್ತಾರಂತೆ, ಅಂದ್ರೆ ಲೈಕ್ ಹೊಸದೇನಾದ್ರು ಫ್ಯೂಚರು ಅಥವಾ ಡ್ಯಾಶ್ ಬೋರ್ಡ್ನ ಚೇಂಜ್ ಮಾಡೋದು, ಆ ಥರ ಏನೋ ಇದು ಮಾಡ್ತಾರಂತೆ ಅಷ್ಟೇನೆ. ಸೊ ಮತ್ತೆ ಚೇಂಜ್ ಆಗಲ್ಲ. 750 ಬರ್ತಾ ಇದೆ. ಯಾರ್ಯಾರು 650 ಇಟ್ಕೊಂಡಿದ್ರೆ ಅಪ್ಗ್ರೇಡ್ ಆಗೋಲ್ಲ ಆಗಿರಪ್ಪ. ಬಟ್ ನನಗೆ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ ಅದು 750 ಗೈಸ್. ನಿಮಗೂ ಯಾರ್ಯಾರಿಗೆ 650 750ಗೆ ಕಂಪೇರ್ ಮಾಡಿದ್ರೆ ಯಾವ್ದು ಇಷ್ಟ ಅಲ್ಲ ಅಂತ ಕಮೆಂಟ್ ಹೊಡೀರಿ. ಸೊ ಬಟ್ GT ಒಳ್ಳೆ ಬೈಕು, ಬಟ್ ನನಗೆ ಯಾಕೆ ಆ ಥರ ಬಟ್ ಹೇಳ್ಬೇಕಂತ ಹೋದರೆ, ನನಗೆ ಯಾಕೆ ಈ ಥರ ಪ್ರಾಬ್ಲಮ್ ಕೊಡ್ತಾ ಇದ್ದೇನೋ ಅದು ನನಗೆ ಗೊತ್ತಿಲ್ಲ. ಸೊ ಬಾಕಿ ವಿಷಯದಲ್ಲೆಲ್ಲ GT ನಂಬರ್ 1 ಅಂತಲೇ ಹೇಳ್ಬೋದು. ಬಟ್ ಮತ್ತೊಂದು ಗೈಸ್, ನಾವು ಗಾಡೀಲಿ ಹೋಗ್ತಾ ಇರ್ಬೇಕಿದ್ರೆ ಸೊ ಮತ್ತೊಂದು ಖುಷಿ ಆಗುವಂಥ ವಿಚಾರ ಏನಂದರೆ, ಹುಡುಗಿ ಜೊತೆಗಿದ್ರು ಅಷ್ಟು ಖುಷಿ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಬಟ್ ನಾವು ಸೋಲೋ ರೈಡ್ ಮಾಡ್ಕೊಂಡು ನಮ್ಮ ಗಾಡಿಗಳ ಜೊತೆ ಒಳ್ಳೆ ಸಾಂಗ್ ಹಾಕೊಂಡು ಹೋಗ್ತೀವಲ್ಲ, ಅದ್ರಲ್ಲಿ ಸಿಗೋ ಅಂಥ ಖುಷಿ ಮತ್ತೊಂದ್ರಲ್ಲಿ ಇಲ್ಲ ಅಂತ ಹೇಳ್ತೀನಿ ನಾನು ಒಬ್ಬ ರೈಡರ್ ಆಗಿ. ಸೊ ನೀವು ರೈಡರ್ ಆಗಿದ್ರೆ ನೀವು ಕಮೆಂಟ್ ಹೊಡೀರಿ. ಸೊ ನಿಮಗೆ ಏನನ್ಸುತ್ತೆ ಅಂತ ಹೇಳಿ. ಬಟ್ GT ಏನಂದ್ರೆ ಕೆಲವೊಂದ್ಸಲ ಇಂಥ ಟರ್ನಿಂಗಲ್ಲಿ ಕಂಟ್ರೋಲ್ ಸಿಗಲ್ಲ ಗೈಸ್. ತುಂಬ ಜನ ಹೇಳ್ತೀರಾ, ಬಟ್ ನೋಡಿ ನಾನೇ ಮಧ್ಯ ಲೈನಿಂದ ಆ ಸೈಡ್ ಹೋದೆ. ಅಲ್ಲೊಬ್ಬ ಹುಡುಗ ರೇಸ್ ಮಾಡೋ ಅಂದ ಗೈಸ್. ಬಟ್ ನಾನು ಅದು ವೈಡ್ ಆ್ಯಂಗಲಲ್ಲಿ ಇಟ್ಕೊಂಡಿಲ್ಲ. ಸೊ ಅದಕ್ಕಾಗೇನೆ ಎಲ್ಲ ಕ್ಲಿಪ್ನ ಮತ್ತೆ ಕಟ್ ಮಾಡಿ ಹಾಕ್ಬೇಕು ನಾನು. ಬಟ್ ಈ ಥರ ಸಿಂಗಲ್ ಆಗಿ ಹೋಗೋ ರೈಡ್ ನೋಡಿ ಗೈಸ್, ಏನು ಸಖತ್ತಾಗಿ ಒಳ್ಳೊಳ್ಳೆ ವ್ಯೂ ನೋಡ್ಕೊತ ಹೋಗ್ಬೋದು. ಈ ಥರ ಸಿಗಲ್ಲ ಗೈಸ್. ಬಟ್ ಕಾರಲ್ಲಿ ಹೋಗ್ಬೋದು, 4 ಜನ ಸೇರಿ ಹೋಗ್ಬೋದು, ತುಂಬಾನೇ ಕ್ರೇಜಿ ಆಗಿರುತ್ತೆ. ಬಟ್ ಕಾರಲ್ಲಿ ಹೋಗೋ ಫೀಲೇ ಬೇರೆ, ನಮ್ಮಂಥ ಬೈಕರ್ಸ್ಗೆ ಬೈಕಲ್ಲಿ ಹೋಗೋವಂಥ ಫೀಲೇ ಬೇರೆ. ಮತ್ತೆ ಥರ ಖುಷಿ ಬಿರು, ಏನು ಹೇಳ್ಬೇಕಂತ ಗೊತ್ತಾಗಲ್ಲ. ಬಟ್ ಒಬ್ಬೊಬ್ಬರಿಗೆ ಒಂದೊಂದು ಥರ ಕ್ರೇಜು, ಯಾರಿಗೂ ಏನು ಹೇಳೋಕ್ಕಾಗಲ್ಲ. ನನಗೇನು ಇಷ್ಟ ಅಂತ ಹೇಳಿದೆ. ಬಾಯ್, ಇಂಥದ್ದು ಕಂಡ್ರೆ ಹೆದರಿಕೆ ಗೈಸ್, ಬಂದೇ ಬಿಡ್ತವೆ ಸಾಯ್ದು ಯಾರೇ ಬೇಕು. ಈ ಅದೇ ಹೇಳಿದ್ನಲ್ಲ, ಇಯರ್ಫೋನ್ ಹಾಕೊಂಡು ಬೈಕ್ ಓಡಿಸ್ಬೇಕಿದ್ರೆ ಅದ್ರಲ್ಲಿರೋ ಕ್ರೇಜೇ ಬೇರೆ ಅಂತ ಹೇಳಿ. ಖುಷಿಗೆ ಮೈಯೆಲ್ಲ ಏನೋ ಆಡಕ್ಕೆ ಹಿಡಿಯುತ್ತೆ. ಗೈಸ್, ನಮ್ಮ ಜರ್ನಿ ಬಂದು ಇವತ್ತಿಂದು 50 ಕಿಲೋಮೀಟರ್ಸ್, 50 to 60 ಕಿಲೋಮೀಟರ್ಸ್ ಹೋಗಿ ರಿಟರ್ನ್ ಆಗೋಣ ಅಂತ.
ಬಟ್ ಒಂದ್ ಬೇಜಾರ್ ಅಂದ್ರೆ ಇಂಥ ಘಾಟ್ ಸೆಕ್ಷನ್ ಅಲ್ಲೆಲ್ಲ ನಾವು ಓವರ್ಟೇಕ್ ಹೊಡಿಯಕ್ಕೆ ಹೋಗ್ತೀವಲ್ಲ, ಅದು ನಮ್ ತಪ್ಪಾಗಿರುತ್ತೆ. ಯಾಕಂದ್ರೆ ಅದು ಕೆಲವೊಂದ್ಸಲ ಅದೇ ನಮ್ಮ ಡೆತ್ ಡೇ ಆಗಿರುತ್ತೆ. ಯಾಕಂದ್ರೆ ಗೊತ್ತಲ್ಲ, ಯಾವ ಮೂಮೆಂಟ್ ಅಲ್ಲಿ ಯಾವ ಮನುಷ್ಯಂಗೆ ಏನಾಗುತ್ತೋ ಅಂತಾನೆ ಗೊತ್ತಾಗಲ್ಲ ಇವಾಗ. ಗೈಸ್, ಮತ್ತೊಂದು, ಗಾಡಿ ಹೊಡಿಬೇಕಾದ್ರೆ ಎಲ್ಲರೂ ಕೇರ್ಫುಲ್ ಆಗಿರಿ ಗೈಸ್. ಸೊ ಇದು ಮಾತ್ರ ತುಂಬಾನೇ ಹೇಳ್ತಾ ಇದಾರೆ, ನಾನು ಕೂಡ ಅದನ್ನೇ ಎಲ್ಲರ ಹತ್ರ ಕೇಳ್ಕೊಳ್ಳೋದು. ಬಟ್ ಗಾಡಿ ಹೊಡಿಯಕ್ಕೆ ಬರುತ್ತೆ, ನನ್ನ ಮುಂದೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹೊಡಿಯಕ್ಕೆ ಹೋಗ್ಬೇಡಿ ಪ್ಲೀಸ್, ದಯಮಾಡಿ ಕೇಳ್ಕೊತೀನಿ ಇದೊಂದು. ನಾನು ಹೊಡಿತೀನಿ, ಹೊಡಿಯಲ್ಲ ಅಂತಲ್ಲ, ಖಾಲಿ ರೋಡಲ್ಲಿ ಹೊಡೀರಿ, ಬೇಜಾರಿಲ್ಲ, ಬಟ್ ಕೇರ್ಫುಲ್ ಆಗಿ ಓಡಿಸಿ. ಅದಲ್ದೇನೆ ಇವಾಗಂತೂ ತುಂಬಾನೇ ಆಕ್ಸಿಡೆಂಟ್ ಆಗ್ತಿದಾವೆ ಗೈಸ್. ಒಂದೊಂದು ಆಕ್ಸಿಡೆಂಟ್ ನೋಡಿದಾಗೂ ಬೈಕ್ ಹೊಡಿಬೇಕಂದ್ರೆ ಸ್ವಲ್ಪ ಹೆದರಿಕೆ ಆಗುತ್ತೆ, ಯಾವುದೇ ಮನುಷ್ಯ ಆಗಿರ್ಬೋದು. ಬಟ್ ಎಂತೆಂಥ ರೇಡರ್ಸ್ ಇದ್ದಾರೆ, ಸೊ ಎಲ್ಲರೂ ಬಿದ್ದು ಎದ್ದು ಬಂದಿರೋರೇನೆ. ಸೊ ಯಾರು ಎಕ್ಸ್ಪೀರಿಯನ್ಸ್ ಅಲ್ಲ ಇಲ್ಲಿ. ಸೊ ಹೇಳ್ತಾರೆ, ನಂದು ಎಕ್ಸ್ಪೀರಿಯನ್ಸ್ ಇದೆ ಗುರು, ನನ್ನ ಮುಂದೆ ಯಾರು ಇಲ್ಲ ಅಂತ ಹೇಳಿ ಹಿಂದ್ಗಡೆ ಹುಡುಗಿ ಕೂತಾಗ ಇಲ್ಲ ಫ್ರೆಂಡ್ಸ್ಗಳು ಕೂತಾಗ ನೀವು ಹೊಡ್ಕೊಂಡು ಹೋಗ್ತೀರಾ, ಅದು ನನಗೆ ಗೊತ್ತು. ಸೊ ನಾನು ಮಾಡಿದ್ದೀನಿ, ಸೊ ಅದಕ್ಕಾಗೇನೆ ಹೇಳ್ತಾ ಇದ್ದೀನಿ ಗೈಸ್, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಅದು ನಿಮ್ಮ ಬ್ಯಾಡು ಹ್ಯಾಬಿಟ್ಸ್ ಆಗುತ್ತೆ. ಸೊ ಇದೊಂದು ಎಲ್ಲರೂ ತಿಳ್ಕೊಂಡು ಮಾಡಿ. ನಾವು ಘಾಟ್ ಸೆಕ್ಷನ್ ಅಂತ ಹೇಳಿ, ಸೊ ಹಾಗೆ ನನ್ನ ಬೈಕಲ್ಲಿದೆ. ಸೊ ಇದು ಯಾವ ಪ್ಲೇಸ್ ಅಂತ ಹೇಳಿ ಗೈಸ್, ಸೈಡಿಂದ ಕಾಣುತ್ತಿದ್ದು, ಇದು ಈ ಕಡೆ ಯಾರು ಬಂದಿದ್ರೆ ಇದನ್ನ ನೋಡಿದ್ರೆ ಇದು ಯಾವ ಪ್ಲೇಸು, ಇದು ಯಾವ ಘಾಟ್ ಅಂತ ಹೇಳಿ, ಘಾಟ್ ಸೆಕ್ಷನ್ ಅಂತ ಹೇಳ್ಬಿಟ್ಟು. ಸೊ ಬ್ಯೂಟಿಫುಲ್. ಜೊತೆಗೆ ನನ್ನ ಬ್ಯೂಟಿ ಕೂಡ ಅಲ್ಲೇ ಇದ್ದಾನೆ, ನೋಡ್ತಾ ಇರ್ಬೋದು. ಲೆಟ್ಸ್ ಗೋ ಫಾರ್ ದ ರೈಡ್ ಗೈಸ್. ಆಪ್ಷನ್ ಅಲ್ಲಿ ಬೈಕ್ ಸೌಂಡ್ ಹೇಗೆ ಕೇಳಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಈ ತರ ಇನ್ನೂ ಯಾರು ಮಾಡಿಲ್ಲ, ಘಾಟ್ ಸೆಕ್ಷನ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸುಮ್ಮನೆ. ಇಲ್ಲೇ ಇರೋ ಕಂಟೆಂಟ್ ಆದ್ರೆ ಇದೆ ಒಂದು, ಎಲ್ಲರೂ ಹೇಳೋ ತರ ನೋಡಿದ್ರೆ ಇದು ಒಂದು ಕಂಟೆಂಟ್ ಅನ್ಕೊಳ್ಳಿ ಗೈಸ್. ಬ್ಯಾಕ್ ಫೈರ್ ಕೇಳಿದ್ರಾ? ಸೈಕ್ ಗುರು, ಎದುರೋಗ್ತಾ ಇತ್ತು, ಎದುರು ಓಡಾಯ್ತು ಅದಕ್ಕೆ. ಗಾಯ್ಸ್, ಇದು ಬಂದು ನಮ್ಮೂರು. ಸೊ ನಮ್ಮೂರು ಬಂದು ಪ್ರಾಪರ್ ಆಗಿ ಅದು ಇನ್ನೊಂದು ದಿವಸ ಹೇಳ್ತೀನಿ ಕೊಂಡ್ಲಿ, ಬಟ್ ಇದು ಬಂದು ನಮ್ಮ ಮೂಲತ ಅಂತ ಹೇಳ್ತೀನಿ. ಸೊ ನಮ್ಮೂರು ಹೇಗಿದೆ, ಬಟ್ ಇಲ್ಲಿ ಹುಡುಗರೆಲ್ಲ ಎಲ್ಲ ಕಡೆಯಿಂದ ಹುಡುಗರು ಬರ್ತಾರೆ ಗುರು. ಇದು ಗ್ರೌಂಡ್ ನಿಮ್ಗೆಲ್ಲರಿಗೂ ಗೊತ್ತು, ಮಾರಿಕಂಬ ಜಾತ್ರೆ ಆಗಿತ್ತಲ್ವಾ, ಶ್ರೀಕೊಂಡ್ಲಿ ಮಾರಿಕಂಬ ಜಾತ್ರೆ ಕೇಳೇ ಇರ್ತೀರಾ. ಸೊ ಆ ಗ್ರೌಂಡ್ ಇದು. ಸೊ ಇದು ಬಂದು ಕೊಂಡ್ಲಿ. ನಾನು ಇದ್ರ ಬಗ್ಗೆ ಎಲ್ಲ ಯಾವತ್ತೂ ವಿಡಿಯೋ ಮಾಡಿರಲಿಲ್ಲ, ಇವತ್ತು ಮಾಡ್ತಾ ಇದ್ದೀನಿ. ಸೊ ಅಂದರೆ ಈ ರೂಟಲ್ಲಿ ಹೋಗ್ತಾ ಇದ್ದಕ್ಕಾಗಿ ನಾನು ಈ ರೂಟಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ಇದೊಂದು ಯೂಟ್ಯೂಬಿಗೆ ನನಗೆ ಸೊ ಶಾರ್ಟ್ ಕೂಡ ಆಗಿದೆ ಸ್ವಲ್ಪ ವಿಡಿಯೋ ಅಂತ ಅನ್ಕೋ. ಅಂದರೆ ನಮಗೆ ಫೀಲ್ ತೊಗೊಳಕ್ಕಾಗಲ್ಲ ಹೆಲ್ಮೆಟ್ ಹಾಕೊಂಡ್ರೆ. ಸೊ ಹೆಲ್ಮೆಟ್ ಹಾಕೋದೇ ಆ್ಯಕ್ಚುಲಿ ಗೊತ್ತಲ್ವಾ ನಿಮಗೆ, ಸೇಫ್ಟಿ ಪರ್ಪಸ್. ಆಮೇಲೆ ಹೆಲ್ಮೆಟ್ ಒಳಗಡೆ ನಾನು ಸಾಂಗ್ ಹಾಕೊಂಡಿರ್ತೀನಿ. ಬಟ್ ಏನಾಗುತ್ತೆ ಅಂದರೆ ನೀವು ಜಾಸ್ತಿ ಸೌಂಡ್ ಕೇಳಬೇಕಾದ್ರೆ ಕಿವಿಗೆ, ಬಟ್ ಅದು ಒಂಥರ ಇರಿಟೇಟ್ ಆಗುತ್ತೆ ಆ ಸೌಂಡ್ ಕೇಳಿ 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 ಕೇಳಿ. ಬಟ್ ಅದಕ್ಕಾಗೇನೆ ನಾನು ಆ್ಯಕ್ಚುಲಿ ನಾನು ತೆಗೆದಾಕ್ಬಿಡ್ತೀನಿ ಅದಕ್ಕೆ ನಾನು ಸೌಂಡ್ ಕೇಳೋದೆಲ್ಲ ಜಾಸ್ತಿ. ಒಂದು ಇಯರ್ಫೋನ್ ಹಾಕೋಬಿಡ್ತೀನಿ. ಇಯರ್ಫೋನ್ ಅಂದರೆ ನಂದು ಆ್ಯಕ್ಚುಲಿ ಇಂಟರ್ಕಾಮ್ ಇದೆ, ಅದ್ರಲ್ಲಿ ಸಾಂಗ್ ಕೇಳ್ತಾನೆ ಇರ್ತೀನಿ ಯಾವಾಗಲೂ.